ಬೆಳಗಾವಿ ಜಿಲ್ಲೆಯ ಗಡಿ ಭಾಗದಲ್ಲಿ ಅತಿದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಸುಮಾರು 400 ಕೋಟಿ ರೂಪಾಯಿ ಸಾಗಾಟದ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಗಡಿ ಭಾಗದಲ್ಲಿ ದೇಶದ ಅತಿದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರೋದು. ಗೋವಾ ಟು ಮಹಾರಾಷ್ಟ್ರ ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿ ಹಣದ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಹೀಗೆ ಹೊತ್ಕೊಂಡು ಹೋಗ್ತಾ ಇದ್ದಂತಹ 2 ಕಂಟೈನರ್ ಬೆಳಗಾವಿ ಗಡಿ ಭಾಗದಲ್ಲಿ ಗಾಯಬಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ನ ಹೈಜಾಕ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಅತಿ ದೊಡ್ಡ ರಾಬರಿಯಿಂದ ಮಹಾರಾಷ್ಟ್ರದಲ್ಲಿ ಸಂಚಲನ ಮೂಡಿದೆ. 2025 ಅಕ್ಟೋಬರ್ 16ನೇ ತಾರೀಕು ನಡೆದಿರುವಂತಹ ರಾಬರಿ ಪ್ರಕರಣ ಇದು. ಆರೋಪಿಗಳ ಬಂಧನ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಣ ಯಾರ್ದು? ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರ ಆಪ್ತ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಅನ್ನುವರಿಗೆ ಸೇರಿದಂತಹ ಹಣ ಇದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಎಸ್ಐಟಿಯನ್ನ ರಚಿಸಿ ಆದೇಶವನ್ನ ಮಾಡಿದ್ದಾರೆ. ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಅನ್ನುವರಿಗೆ ಸೇರಿದಂತಹ ಹಣ ಇದು ಅನ್ನುವಂತಹ ಮಾಹಿತಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಕಳೆದ ವರ್ಷ ಅಕ್ಟೋಬರ್ನಲ್ಲಾಗಿರುವಂತಹ ರಾಬರಿ ಪ್ರಕರಣ ಇಷ್ಟು ದಿನ ಯಾಕೆ ಸುದ್ದಿ ಆಗ್ಲಿಲ್ಲ? ಇದನ್ನ ಅಷ್ಟು ಗೌಪ್ಯವಾಗಿಡುವಂತಹ ಕೆಲಸಕ್ಕೆ ಯಾಕೆ ಪೊಲೀಸರು ಮುಂದಾಗಿದ್ರು? ಆರೋಪಿಗಳ ಬಂಧನ ಆಗಿದ್ಯಾ? ಜೊತೆಗೆ ಈ ಹಣ ಕಿಶೋರ್ ಸೇಠ್ ಅನ್ನುವರಿಗೆ ಏನ್ ಸೇರಿದ್ಯೋ ಆತ ಯಾರು? ಆತನ ಹಿನ್ನೆಲೆ ಏನ್ ಮಾಹಿತಿ ಇದೆ ಶ್ರೀಕಾಂತ್? ನೋಡಿ ವಿದ್ಯಾ, ಇದು ಅಕ್ಟೋಬರ್ 16, 2025 ನಡೆದಿರುವಂತಹ ಘಟನೆ. ಏನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಂದ್ರೆ ಕರ್ನಾಟಕದ ಮೂಲಕ ಏನಂತಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಪ್ರಮುಖವಾಗಿ ಏನು 3 ರಾಜ್ಯಗಳ ಸಂಪರ್ಕ ಕೊಂಡಿಯಾಗಿರುವಂತಹ ಚೋರ್ಲಾ ಘಾಟ್. ಈ ಚೋರ್ಲಾ ಘಾಟ್ ಏನಿದೆ, ಈ ಚೋರ್ಲಾ ಘಾಟ್ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ 2 ಕಂಟೈನರ್ಗಳಲ್ಲಿ ಈ 400 ಕೋಟಿ ರೂಪಾಯಿ ಹಣವನ್ನ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು. ಅದನ್ನ ಏನಂತಂದ್ರೆ ಏಕಾಏಕಿ ಆ ಒಂದು ಕಂಟೈನರ್ಗಳನ್ನ ಏಕಾಏಕಿ ಏನಂತಂದ್ರೆ ಅದನ್ನ ಲೂಟಿ ಮಾಡ್ತಾರೆ. ಲೂಟಿ ಮಾಡಿಕೊಂಡು ಎಸ್ಕೇಪ್ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಈ ಕಿಶನ್ ಶೇಟ್ ಅನ್ನೋರು ಏನಿದ್ದಾರೆ ಮಹಾರಾಷ್ಟ್ರ ಮೂಲದ, ಈ ಕಿಶನ್ ಶೇಟ್ಗೆ ಅನುಮಾನ ಬರುತ್ತೆ. ಈ ಸಂದೀಪ್ ಪಾಟೀಲ್ಗೆ ಈ ವಿಚಾರ ಎಲ್ಲವೂ ಗೊತ್ತಿತ್ತು, ಆತನೇ ಇದನ್ನ ಮಾಡಿರಬಹುದು ಅನ್ನೋ ಕಾರಣದಿಂದಾಗಿ ಆ ಸಂದೀಪ್ ಪಾಟೀಲ್ನನ್ನ ಕಳೆದ 2 ತಿಂಗಳಿಂದ ಏನಂತಂದ್ರೆ ಒಂದು ಒತ್ತೆ ಆಳಾಗಿ ಇಟ್ಕೊಂಡಿದ್ದಾರೆ. ಜೊತೆಗೆ ಏನಂತಂದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈತ ಹೇಗೋ ಏನಂತಂದ್ರೆ ಸಂದೀಪ್ ಪಾಟೀಲ್ ಆ ಕಿಶನ್ ಶೇಟ್ನ ಒತ್ತೆ ಆಳಾಗಿ ಏನಿದ್ದ ಆ ತಪ್ಪಿಸ್ಕೊಂಡು ಏನಂತಂದ್ರೆ ಬರ್ತಾನೆ. 2 ತಿಂಗಳಾದ ನಂತರ ಅಲ್ಲಿ ಏನಂತಂದ್ರೆ ನಾಸಿಕ್ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾನೆ. ಹೋಗಿ ನೇರವಾಗಿ ಏನಂತಂದ್ರೆ ಈ ರೀತಿಯಾಗಿ ನನ್ನ ಮೇಲೆ ಅನುಮಾನ ಪಟ್ಟು ನನ್ನನ್ನು ಒತ್ತೆ ಆಗಿ ಇಟ್ಕೊಂಡಿದ್ರು, ಜೊತೆಗೆ ಬಹಳಷ್ಟು ಚಿತ್ರ ಹಿಂಸೆಯನ್ನ ನೀಡಿದ್ರು ಅಂತ ಹೇಳಿ ಒಂದು ಮಾಹಿತಿಯನ್ನು ನೀಡ್ತಾನೆ. ಆ ಮಾಹಿತಿಯನ್ನ ಆಧರಿಸಿದಂತ ನಾಸಿಕ್ ಪೊಲೀಸರು ಏನಂತಂದ್ರೆ ವಿಚಾರಣೆಯನ್ನ ಶುರು ಇಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬರುತ್ತೆ. ಏನಂತಂದ್ರೆ 400 ಕೋಟಿ ರೂಪಾಯಿ ಏನು ತುಂಬಿದಂತ 2 ಕಂಟೈನರ್ಗಳು ಏಕಾಏಕಿ ಏನಂತಂದ್ರೆ ಚೋರ್ಲಾ ಘಾಟ್ನಲ್ಲಿ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಮಧ್ಯೆ ಬರ್ತಕ್ಕಂಥ ಏನು ಆ ರಸ್ತೆ ಏನಿದೆ, ಆ ಘಾಟ್ ಏನಿದೆ, ಅಲ್ಲಿ ಏನಂತಂದ್ರೆ ಮಿಸ್ಸಿಂಗ್ ಆಗಿರುವಂತ ವಿಚಾರ ಬೆಳಕಿಗೆ ಬರುತ್ತೆ. ಅದನ್ನ ಮುಂದಿಟ್ಕೊಂಡು ಈಗ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೀತು. ಅದಕ್ಕಾಗಿ ಈ ಹಣವನ್ನು ಸಾಗಿಸಲಾಗ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಯಾಕೆ ಸಾಗಾಟ ಮಾಡಲಾಗ್ತಾ ಇತ್ತು, ಜೊತೆಗೆ ಇದರಿಂದ ಉದ್ದೇಶ ಏನು, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂತಂದ್ರೆ ಒತ್ತೆ ಆಳಾಗಿ ಏನು ಇಟ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು 4 ಜನರನ್ನ ನಾಸಿಕ್ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲವನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಯಾಕಂತಂದ್ರೆ ಇತ್ತೀಚೆಗೆ ಏನು ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೀತು, ಅದಕ್ಕೆ ಇದನ್ನ ಬಳಸಲಾಗ್ತಾ ಇತ್ತು. ಜೊತೆಗೆ ಇದರ ಹಿಂದಿರ್ತಕ್ಕಂಥ ರೂವಾರಿ ಯಾರು ಅನ್ನೋದ್ರ ಬಗ್ಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಫಡ್ನವೀಸ್ ಸರ್ಕಾರ ಏನಿದೆ ಈಗ SIT ರಚನೆ ಮಾಡಿದೆ. SIT ರಚನೆ ಮಾಡಿ ಕಳೆದ 2 ದಿನಗಳಿಂದ SIT ರಚನೆ ಮಾಡಿ ತನಿಖೆಗೆ ಒಂದು ಆದೇಶ ಮಾಡಿರುವಂಥದ್ದು. ಹಾಗಾಗಿ ಈಗ ಏನು SIT ರಚನೆ ಆಗಿದೆ, ಬೆಳಗಾವಿ ಪೊಲೀಸರಿಗೂ ಸಹ ಏನಂತಂದ್ರೆ ನೋಟಿಸ್ ಅನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ ನೀವು ಸಹಕಾರವನ್ನು ಕೊಡಬೇಕು, ಜೊತೆಗೆ ಇದಕ್ಕೆ ಬೇಕಾದಂತ ಪೂರಕವಾದಂತ ಮಾಹಿತಿಯನ್ನ ನೀವು ನಮಗೆ ನೀಡಿ ಅಂತೇಳಿ ಒಂದು
ಸೂಚನೆಯನ್ನ ನೀಡಿರೋದ್ರಿಂದ ಈಗ ಬೆಳಗಾವಿ ಪೊಲೀಸರು ಸಹ ಒಂದು ತಂಡವನ್ನ ರಚಿಸಿ ಈಗ ಏನಂತಂದ್ರೆ ಈ ಪ್ರಕರಣದ ತನಿಖೆಗೆ ಇಳಿದಿರುವಂತದ್ದು. ಇದರ ಜೊತೆಗೆ ಮಹಾರಾಷ್ಟ್ರ ಸರ್ಕಾರವು ಸಹ ಏನಂತಂದ್ರೆ ಇದರ ಬಗ್ಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡಿದೆ. ಈ ಘಟನೆ ನಡೆದಿರುವಂತದ್ದು ಅಂತಂದ್ರೆ ಗೋವಾದಲ್ಲಿ. ಹಾಗಾಗಿ ಈ 3 ರಾಜ್ಯಗಳ ಪೊಲೀಸರು ಸಹ ಈಗ ಈ 400 ಕೋಟಿ ರೂಪಾಯಿ ಕ್ಯಾಂಟೈನರ್ ಎರಡು ಕ್ಯಾಂಟೈನರ್ಗಳು ಏನು ಮಿಸ್ಸಿಂಗ್ ಆಗಿದೆ, ಲೂಟಿ ಆಗಿದೆ, ಇಡೀ ದೇಶದಲ್ಲೇ ಇದೊಂದು ದೊಡ್ಡ ರಾಬರಿ ಅನ್ನೋ ರೀತಿಯಲ್ಲಿ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಹಣ ಯಾರಿಗೆ, ಆ ಹಣದ ಅಪಹರಣಕಾರರು ಯಾರು, ಜೊತೆಗೆ ಈ ಹಣವನ್ನ ಎದಕ್ಕಾಗಿ ಸಾಗಿಸಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗ ಕಲೆ ಹಾಕುವಂತ ಕೆಲಸವನ್ನ ಈ 3 ರಾಜ್ಯಗಳ ಪೊಲೀಸರು ಮಾಡ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕಳೆದ ವರ್ಷ ಅಕ್ಟೋಬರ್ 16ನೇ ತಾರೀಕು ನಡೆದಿರುವಂತಹ ರಾಬರಿ ಇದು. 400 ಕೋಟಿ ರೂಪಾಯಿ ಹಣ. ಅನುಮಾನಗಳು ಬಹಳಷ್ಟಿದ್ದಾವೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಾಗಿದೆ. ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹಂಚಿಕೆ ಮಾಡುವುದಕ್ಕಾಗಿ ಈ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತಾ ಅನ್ನೋದು ಪ್ರಮುಖವಾಗಿ ಕಾಡ್ತಾ ಇರುವಂತಹ ಅನುಮಾನ. ಹಣ ಸೇರಿದ್ಯಾರಿಗೆ ಅಂತಂದ್ರೆ ಕಿಶೋರ್ ಸೇಠ್ ಅನ್ನುವಂಥ ವ್ಯಕ್ತಿಗೆ. ಆತನಿಗೆ ಸೇರಿದಂತ ಹಣ ಸದ್ಯ ಮಹಾರಾಷ್ಟ್ರದಲ್ಲಿ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯನ್ನ ರಚನೆ ಮಾಡಿದ್ದಾರೆ, ತನಿಖೆಗೆ ಆಗ್ರಹಿಸಿದ್ದಾರೆ. ಕಂಟೈನರ್ ರಾಬರಿಯಾದ ಬಳಿಕ ಸ್ನೇಹಿತ ಸಂದೀಪ್ ಪಾಟೀಲ್ ಎಂಬಾತನ ಅಪಹರಣವನ್ನ ಮಾಡಲಾಗಿರುತ್ತೆ. ಗನ್ ಪಾಯಿಂಟ್ ನಲ್ಲಿ ಹಿಡಿದು ಆತನನ್ನ ಅಪಹರಿಸುವಂತಹ ಕೆಲಸವನ್ನ ಆರೋಪಿ ಕಿಶನ್ ಸೇಠ್ನ ಸಹಚರರು ಮಾಡಿದ್ರು. ಪ್ರಕರಣದಲ್ಲಿ ಹಲವು ಅನುಮಾನಗಳಿದ್ದಾವೆ. ಹಣವನ್ನ ಯಾಕೆ ಸಾಗಿಸ್ತಾ ಇದ್ರು, ಎಲ್ಲಿಂದ ಸಾಗಿಸ್ತಾ ಇದ್ರು, ಹಣದ ಮೂಲ ಏನು, ಆ ಹಣ 400 ಕೋಟಿ ರೂಪಾಯಿ ಕ್ಯಾಶ್ ಯಾವ ಕಾರಣಕ್ಕಾಗಿ ಅದನ್ನ ಸಾಗಾಟ ಮಾಡಲಾಗ್ತಾ ಇತ್ತು, ಹೀಗೆ 10 ಅನುಮಾನಗಳಿದ್ದಾವೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ರಾಜ್ಯದ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಗೋವಾ ಪೊಲೀಸರ ಸಹಕಾರವನ್ನ ಕೇಳಿದೆ ಮಹಾರಾಷ್ಟ್ರ ಸರ್ಕಾರ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈ ಹಣ ಬಳಕೆಯಾಗಿರುವಂತಹ ಅನುಮಾನ ಇದೆ. ಹೀಗಾಗಿ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸುವಂತೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಆದೇಶವನ್ನ ಮಾಡಿದ್ದಾರೆ. ಜೊತೆಗೆ ಬೆಳಗಾವಿ ಎಸ್ಪಿ ರಾಮರಾಜನ್ಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ತನಿಖೆಗೆ ಸಹಕಾರವನ್ನ ಕೋರಿ ಮಹಾರಾಷ್ಟ್ರ ಸರ್ಕಾರ ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಮಾಡಿದೆ. ಒಟ್ಟು 400 ಕೋಟಿ ರೂಪಾಯಿ ಹಣ ಸಾಗಾಟ ಆಗಿದ್ದು, ಅದು ಹೈಜಾಕ್ ಆಗಿರೋದು ಅಕ್ಟೋಬರ್ 16ನೇ ತಾರೀಕು ಕಳೆದ ವರ್ಷ. ತಿಂಗಳುಗಳು ಸಾಕಷ್ಟಾಗಿದೆ, ಸಮಯಗಳು ಸಾಕಷ್ಟು ಕಳೆದು ಹೋಗಿದೆ. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಆಯಾಮದಲ್ಲಿ ತನಿಖೆಯನ್ನ ನಡೆಸುವಂತಹ ಕೆಲಸವನ್ನ ಸದ್ಯ 3 ರಾಜ್ಯದ ಪೊಲೀಸರು ಮಾಡ್ತಿದ್ದಾರೆ.